ನೋಡಿ, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಲಿಖಿತವಾದ ದೂರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಈ ಬಾರಿ ಬರೀ ಕಂಪ್ಲೇಂಟ್ ಕೊಟ್ಟಿಲ್ಲ, ಜೊತೆಗೆ ಒಂದು ಪೆನ್ ಡ್ರೈವ್, ಕೆಲವು ರಹಸ್ಯ ವಿಡಿಯೋಗಳಿರುವಂತಹ ಒಂದು ಪೆನ್ ಡ್ರೈವ್ನ ಕೂಡ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ನೋಡಿ, ಪೆನ್ ಡ್ರೈವ್ ಕೂಡಲೇ ಪ್ರಜ್ವಲ್ ರೇವಣ್ಣ ಕೇಸ್ ನಿಮಗೆ ನೆನಪಾಗ್ಬೋದು. ಆದರೆ ಈ ಬಾರಿ ಹೇಳಿದ್ನಲ್ಲ, ಅತ್ಯಂತ ರಹಸ್ಯವಾದಂತಹ ಕೆಲವು ವಿಡಿಯೋಗಳಿರುವಂಥ ಪೆನ್ ಡ್ರೈವ್ನ ಈಗಾಗಲೇ ಹೈಕಮಾಂಡ್ಗೆ ಹಸ್ತಾಂತರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿವೆ. ಹಾಗೂ ದೂರು, ಈ ಬಾರಿಯ ಕಂಪ್ಲೇಂಟ್ ಇದೆಯಲ್ಲ, ಡೈರೆಕ್ಟ್ ಹಿಟ್. ಅದು ಏನಾಗುತ್ತೋ ಅಂದರೆ ಯಾರನ್ನೂ ಬಿಟ್ಟಿಲ್ಲ, ಇಲ್ಲಿ ಯಾರನ್ನೂ ಬಿಟ್ಟಿಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ, ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯನವರು. ಆ ದೂರಿನಲ್ಲಿ ಏನೆಲ್ಲ ಇದೆ ನೋಡಿ. ಮೊನ್ನೆ ಮತ್ತೆ 22ನೇ ತಾರೀಕು ರಾತ್ರಿ ಮುಖ್ಯಮಂತ್ರಿಗಳು ಕೆಲವು ಆಪ್ತ ಸಚಿವರ ಜೊತೆ ಖಾಸಗಿ ಕಟ್ಟಡವೊಂದರಲ್ಲಿ ಸಭೆ ಮಾಡಿದ್ರು. ಅಲ್ಲಿ ಸುದ್ದಿ ಆಯ್ತಲ್ಲ, ಅದು ಕೂಡ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಕಂಪ್ಲೇಂಟ್ನ ತಗೊಂಡು ಪೆಂಡ್ರೈವ್ ತಗೊಂಡು ಡೆಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ಖಾತ್ರಿ ಆದಮೇಲೆ ಕೂತ್ಕೊಂಡು ಮಾತಾಡಿದ್ದು. ಅವರು ಕೌಂಟರ್ ಸ್ಟ್ರಾಟಜಿ ರೆಡಿ ಮಾಡಿದ್ದದಕ್ಕೆ, ಇಲ್ಲ ಅಂದರೆ ನಂಬುಡಕ್ಕೆ ಬರುತ್ತೆ ಅಲ್ಲಿ ಗೊತ್ತಾದ ನಂತರವೇ ಎಲ್ಲರೂ ಕೂತ್ಕೊಂಡಿದ್ದು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಏನಿದೆ, ಆ ಪೆನ್ ಡ್ರೈವ್ನಲ್ಲಿರುವಂತಹ ಅತ್ಯಂತ ರಹಸ್ಯವಾದ ವಿಡಿಯೋಗಳು ಯಾವುವು, ಯಾರವು, ಏನಿದೆ ಅದರಲ್ಲಿ, ಹಾಗೂ ಈಗ CM ಆ್ಯಂಡ್ ಟೀಮ್ ಮಾಡಿರುವಂಥ ಕೌಂಟರ್ ಸ್ಟ್ರಾಟಜಿ ಏನು. ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ ಅಂದರೆ ಅವ್ರು ಮತ್ತೆ ನೋಡಿ ಬೇರೆಯವ್ರ ಥರ ಅಲ್ಲ, ಸೌಜನ್ಯದ ಭೇಟಿ, ಮತ್ತೊಂದು ಮಗದೊಂದು ಅನ್ಲಿ ಕತೆ ಹೇಳಲ್ಲ. ಹೌದ್ರಿ, ನಾ ರಾಜಕೀಯ ಮಾಡೋಕ್ಕೆ ಬಂದಿರೋದು, ನಾವು ರಾಜಕಾರಣಿಗಳು, ಇಲ್ಲೇನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ಅಂತಾರೋ. ಅದನ್ನೇ ಹೇಳಿದ್ದಾರೆ ನನಗೆ ಕೂಡ. ಹಿಂದೆ ಭಾಳಷ್ಟು ಬಾರಿ ಈ ಡೈಲಾಗ್ ಹೊಡೆದಿದ್ದಾರೆ. ಮತ್ತು ನಾನು ಹೈಕಮಾಂಡ್ನ ಭೇಟಿ ಆಗಲ್ಲ, ಹಾಗೆ ಏನಲ್ಲ, ಹೌದು ಮೀಟ್ ಆಗ್ತೀನಿ ಅಂತಾರೆ. ಆಲ್ರೆಡಿ ಮೀಟ್ ಆಗಿದ್ದೀನಿ ಅಂದ್ಬಿಟ್ರು. ಇನ್ನು ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವ ಮೊದಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು. ಒಬ್ಬರು ಪ್ರಮುಖ ನಾಯಕರ ಜೊತೆ, ಹೈಕಮಾಂಡ್ನ ಪ್ರಮುಖ ನಾಯಕರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಆದರು. ಅದು ಯಾವ ಹೋಟ್ಲ್ ಅಂತ ಕೂಡ ನಾನು ಹೇಳಬಲ್ಲೆ, ಅವ್ರು ಯಾವ ನಾಯಕ ಅಂತಲೂ ಹೇಳಬಲ್ಲೆ. ಮೊದಲು ಕೊಟ್ಟಿರುವಂಥ ಕಂಪ್ಲೇಂಟ್ ಏನು ಅಂತ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಅದರ ಇಂಟೆನ್ಸಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಕೊಟ್ಟಿರುವಂಥ ದೂರಿದೆಯಲ್ಲ, ಅದು ಎರಡರಲ್ಲೊಂದು ತೀರ್ಮಾನ ಆಗೋಗ್ಬಿಡ್ಬೇಕು ಅನ್ನೋ ಲೆವೆಲಿಗೆ ಕೊಟ್ಟಿದ್ದಾರೆ. ಇನ್ನು ನಾನು ಸಹಿಸ್ಕೊಂಡಿರೋಕ್ಕಾಗಲ್ಲ, ಎಲ್ಲಿವರೆಗೂ ನಾನು ನುಂಗ್ಕೊಳ್ಳೋದು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ದೂರಲ್ಲಿ ಏನಿದೆಯಪ್ಪ ಅಂದರೆ, ಅವರು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ, ದಾವಣಗೆರೆ ದಕ್ಷಿಣದಲ್ಲಿ ಏನೆಲ್ಲ ಆಯ್ತು, ಈಗ ಮುಸ್ಲಿಂ ಆಕ್ರೋಶ ಅಂತ ಏನು ನೋಡ್ತಾ ಇದ್ದೀವಲ್ಲ, ಅದರ ಹಿಂದೆ ಜಮೀರ್ ಅಹಮದ್ ಖಾನ್ ಅಲ್ಲಿ ಸೋಲಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಮುಸ್ಲಿಂ ಆಕ್ರೋಶ ಅಂತ ನೀವೇನು ನೋಡ್ತಾ ಇದ್ದೀರಿ, ಉಲೇಮಾಗಳೆಲ್ಲ ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಮೇಲಿಂದ ಮೇಲೆ ಹೇಳಿಕೆಗಳು ಬರ್ತಾ ಇದೆ, ಇದು ಕೂಡ ಕೃತಕ, ಕ್ರಿಯೇಟೆಡ್, ಆರ್ಟಿಫಿಷಿಯಲ್. ಅದು ನ್ಯಾಚುರಲ್ ಆಗಿ ಬಂದಿರೋ ಆಕ್ರೋಶ ಅಲ್ಲ. ಹಿಂದೆ ನಿಂತು ಸ್ಪಾನ್ಸರ್ ಮಾಡಿ ಈ ಪ್ರೆಸ್ ಮೀಟ್ಗಳನ್ನ ಮಾಡಿಸಲಾಗ್ತಿದೆ. ಯಾರು ಅಂತ ಕೂಡ ಹೇಳಿದ್ದಾರೆ, ನಾನು ಹೇಳ್ತೀನಿ ಯಾರು ಅಂತ. ಇದು ಇನ್ನೂ ಕೂಡ ಮುಂದುವರಿಯುತ್ತೆ, ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮೇ 4ರ ನಂತರ ಮತ್ತಷ್ಟು ತೀವ್ರಗೊಳ್ಳುತ್ತೆ. ಇದನ್ನು ಕಾಡ್ಗಿಚ್ಚಿನಂತೆ ಹಬ್ಬಿಸುವಂಥ ಪ್ಲಾನ್ ಈಗಾಗಲೇ ರೆಡಿ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂದರೆ, ಹೈಕಮಾಂಡ್ ಮೇಲೆ ಒತ್ತಡ ಹೇರೋದು, ಜಮೀರ್ ಅಹಮದ್ ಖಾನ್ ಸಚಿವರಾಗಿ ಮುಂದುವರಿಯೋದು, ಹಾಗೂ ಈಗ ಯಾರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆಯೋ, ಈಗ ಜಬ್ಬಾರ್, ನಜೀರ್ ಅಹಮದ್ ಅವ್ರ ವಿರುದ್ಧ ಕ್ರಮ ಕೈಗೊಂಡಿದ್ದಾರಲ್ಲ, ಅವ್ರನ್ನೆಲ್ಲ ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಳೋದು, ಮತ್ತೆ ಪ್ರಮುಖ ಹುದ್ದೆಗಳಿಗೆ, ಆಯಕಟ್ಟಿನ ಸ್ಥಳಗಳಿಗೆ ತೆಗೆದುಕೊಳ್ಳೋದು, ಇದು ಅವರ ಹಿಡನ್ ಅಜೆಂಡಾ. ಆ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಪಕ್ಷದ ಶಿಸ್ತು ಉಲ್ಲಂಘನೆ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ, ಅದೆಲ್ಲಕ್ಕೂ ಸಾಕ್ಷಿ ಇದೆ. ಹೀಗೆ ಸಾಕ್ಷಿ ಇದ್ದಾಗ್ಯೂ ಕೂಡ ಕ್ರಮ ಕೈಗೊಂಡಾಗ ಜಾತಿ ಧರ್ಮದ ಹೆಸರು ಹೇಳ್ತಾರೆ ಅಂದರೆ, ಹಾಗಾದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಜಾತಿಗೆ ಸೇರ್ಪಡೆ ಆಗಿರ್ತಾರೆ, ಪ್ರತಿಯೊಬ್ಬರು ಒಂದಲ್ಲ ಒಂದು ಜಾತಿಗೆ ಸೇರಿರ್ತಾರೆ. ಒಬ್ಬರು ಮುಸ್ಲಿಂ ಆಗಿರ್ತಾರೆ, ಮತ್ತೊಬ್ಬರು ದಲಿತರಿರ್ತಾರೆ, ಮತ್ತೊಬ್ಬ ಒಕ್ಕಲಿಗ ಇರ್ತಾನೆ, ಇನ್ನೊಬ್ಬ ಲಿಂಗಾಯತ ಇರ್ತಾನೆ, ಮತ್ತೊಬ್ಬ ಹಿಂದುಳಿದ ವರ್ಗದಲ್ಲಿರ್ತಾನೆ. ಎಲ್ಲರ ಮೇಲೂ ಅವ್ರು ತಪ್ಪು ಮಾಡಿದಾಗ ಕ್ರಮ ಕೈಗೊಂಡ್ರೆ, ಅವರ ಜಾತಿ ಧರ್ಮವನ್ನು ಮುಂದೆ ಮಾಡ್ಕೊಂಡು ಹೇಳೋದಾದರೆ, ಹಾಗಾದರೆ ಶಿಸ್ತೇನು ಉಳಿಯುತ್ತಲ್ಲಿ? ಪ್ರತಿಯೊಬ್ಬರು ಒಂದು ಜಾತಿಗೆ ಸೇರಿರ್ತಾರೆ, ಅವರು ಆ ಜಾತಿಯ ಮುಖಂಡರನ್ನ ಮುಂದೆ ತರ್ತಾರೆ. ಇದು ಹೀಗೆ ಮುಂದುವರ್ಕೊಂಡು ಹೋಗುತ್ತಾಗಾದರೆ, ಪಕ್ಷವನ್ನು ಸೋಲಿಸಿದ್ರೂ ಕೂಡ, ಪಕ್ಷವನ್ನು ಸೋಲಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ಳಬಾರ್ದು ಅನ್ನೋದಾದರೆ ಏನು ಮೆಸೇಜ್ ಏನು ಕೊಟ್ಟಾಗುತ್ತೆ? ಹಾಗಾದರೆ ಪಕ್ಷನ ಸೋಲಿಸ್ತಾ ಹೋಗ್ಬೋದಾ? ಎಲ್ರಿಗೂ ಇದೇ ಅನ್ವಯ ಆಗುತ್ತಾ? ಏನು ಸ್ಟ್ಯಾಂಡರ್ಡ್ನ ನಾವು ಸೆಟ್ ಮಾಡ್ತೀವಿ? ಈ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ.
ಮತ್ತು ಅವ್ರು ಹೇಳ್ತಾರೆ, ಅದರಲ್ಲಿ ಅವ್ರು ನೇರವಾಗಿ ಉಲ್ಲೇಖಿಸಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರ ಪಾತ್ರವೂ ಇದೆ, ಆದರೆ ಪರೋಕ್ಷವಾಗಿದೆ, ಪ್ರತ್ಯಕ್ಷವಾಗಿಲ್ಲ. ಹೀಗಾಗಿ ಮೇ 4ರವರೆಗೂ ಹೈಕಮಾಂಡ್ ಈಗ ತೆಗೆದುಕೊಂಡಿರುವಂಥ ಶಿಸ್ತು ಕ್ರಮವನ್ನು ವಾಪಸ್ ಪಡೆಯುವಂತಹ ಕ್ರಮಕ್ಕೆ ಮುಂದಾಗಬಾರ್ದು. ಅವ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥದ್ದು, ಅವರಿಗೆ ಮತ್ತೆ ಆಯಕಟ್ಟಿನ ಹುದ್ದೆ ಕೊಡುವಂಥದ್ದು ಅದು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಕೃತಕವಾಗಿ ಸೃಷ್ಟಿಸಿರುವಂತಹ ಮುಸ್ಲಿಂ ಕಿಚ್ಚನ್ನು ಹೈಕಮಾಂಡ್ ಪ್ರೋತ್ಸಾಹಿಸಬಾರದು, ಅದರ ಮುಂದೆ ಮಂಡಿ ಊರಬಾರ್ದು ಹೇಳಿದ್ದಾರೆ. ಮತ್ತು ಹೇಳ್ತಾರೆ, ನಾನು ಮಾಡ್ತಾ ಇರುವಂಥ ಎಲ್ಲ ಆರೋಪಗಳಿಗೂ ನನ್ನ ಬಳಿ ಸಾಕ್ಷಿ ಇದೆ. ಸಾಕ್ಷಿ ಅಂದರೆ ಯಾರೋ ನನ್ನ ಕಡೆಯವರು ಬೆಂಬಲಿಗರು ಯಾರೋ ಹೇಳ್ತಾರೆ ಹೇಳಿಕೆಗಳು, ಅದಲ್ಲ, ವಿಡಿಯೋಗಳಿವೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ನಜೀರ್ ಅಹಮದ್ ಏನು ಮಾಡಿದ್ರು, ಏನು ಹೇಳಿದ್ರು, ಎಲ್ಲಿಯವರೆಗೂ ಬಂದರು ಅವರು. ಈಗ ಮನವೊಲಿಸಬೇಕಾದಂಥ ಸಂದರ್ಭದಲ್ಲಿ ಪೈಲ್ವಾನ್ ಅವ್ರನ್ನ ನಾಮಿನೇಷನ್ ವಾಪಸ್ ತೆಗೆಸುವಂಥ ಪ್ರಯತ್ನದಲ್ಲಿದ್ದಾಗ ಅವರು ಎಲ್ಲಿಯವರೆಗೂ ಬಂದು ಕೈಕೊಟ್ಟು ಹೋದರು, ಯಾಕೆ ಬರಲಿಲ್ಲ ಅವರು? ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ಕೊಟ್ಟಿದ್ದಾರೆ ಕೂಡ ಅವರು ಹೈಕಮಾಂಡ್ಗೆ. ಜಬ್ಬಾರ್ ಏನು ಮಾಡಿದ್ರು, ಯಾರ್ಯಾರ ಜೊತೆ ಟಚ್ಚಲ್ಲಿದ್ದರು, ಯಾರ್ಯಾರ ಜೊತೆ ಏನೇನು ಮಾತಾಡಿದ್ದಾರೆ, ಆಡಿಯೋಗಳಿವೆ, ಆ ಆಡಿಯೋಗಳನ್ನು ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಯಾವೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಅದನ್ನು ಕೂಡ ಅಡಕಗೊಳಿಸಿದ್ದಾರೆ. ಅದಕ್ಕೆ CM ಆ್ಯಂಡ್ ಟೀಮ್ 22ರ ರಾತ್ರಿ ಕುಳಿತು ಸಭೆಯನ್ನು ಮಾಡಿ ಕೌಂಟರ್ ಸ್ಟ್ರಾಟಜಿ ಮಾಡಿದ್ದು. ಏನು ಅವರ ಕೌಂಟರ್ ಸ್ಟ್ರಾಟಜಿ ಏನು ನೋಡಿ, ಮುಖ್ಯಮಂತ್ರಿಗಳು ಹಾಗೂ ಅವರ ಟೀಮ್ ಈಗ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನಾವು ಹೀಗೆ ಇದ್ದರೆ DK ಶಿವಕುಮಾರ್ ಎಲ್ಲವನ್ನೂ ಎದೆ ಮೇಲೆ ಹೇಳ್ಕೊಂಡು ತಲೆ ಮೇಲೆ ತಗೊಂಡು ತಾವೇ ಎದುರು ನಿಂತು ನಮ್ಮ ವಿರುದ್ಧ ಹೈಕಮಾಂಡ್ಗೆ ಹೋಗಿ ದೂರು ಕೊಡ್ತಾರೆ, ನಮ್ಮ ಬಲಿ ಪಡಿತಾರೆ. ನಾವೇನು ಮಾಡದೆ ಸುಮ್ಮನೆ ಕೂತ್ಕೊತೀವಿ ಅಂದರೆ ಅವ್ರು ಮಾಡಲಿ ಅಂತ ಇವ್ರು ಮಾಡಲಿ ಅಂತ ಅವರು, ಯಾರೂ ಕೂಡ ಒಬ್ಬರು ಜವಾಬ್ದಾರಿನ ತೆಗೆದುಕೊಳ್ಳದೆ ಹೋದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗೂಡಿ ಹೈಕಮಾಂಡ್ ಮುಂದೆ ಹೋಗಬೇಕು. ಹೈಕಮಾಂಡ್ಗೆ ಏಕ ಧ್ವನಿಯಲ್ಲಿ ನಾವು ದೂರನ್ನು ಹೇಳಬೇಕು. DK ಶಿವಕುಮಾರ್ ಅವರ ಏಕಪಕ್ಷೀಯ ತೀರ್ಮಾನವನ್ನು ಖಂಡಿಸಬೇಕು. ಪ್ರೊಸೀಜರ್ ಫಾಲೋ ಮಾಡದೇ ಇರೋದ್ರ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡಬೇಕು. ಇವೆಲ್ಲವೂ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತೇನೆ, ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ತೇನೆ. ಬಹುತೇಕ ಮೇ 4ರ ನಂತರ ಅವರು ಅಪಾಯಿಂಟ್ಮೆಂಟ್ ಕೊಡ್ಬೋದು. ಸೊ ಮೇ 4ರ ನಂತರ ರಾಹುಲ್ ಗಾಂಧಿ ಅವ್ರನ್ನ ನೇರವಾಗಿ ಭೇಟಿಯಾಗಿ ಎಲ್ಲವನ್ನು ಕೂಡ ವಿವರಿಸ್ತೇನೆ. ಇನ್ನು ನಾನು ಕೂಡ ಕೈ ಕಟ್ಕೊಂಡು ಕೂರಲ್ಲ, ಏನನ್ನು ಅವರಿಗೆ ಕನ್ವೆ ಮಾಡಬೇಕು ಅದನ್ನು ಕನ್ವೆ ಮಾಡ್ತೇನೆ. ಇನ್ನೂ ಕೂಡ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ. ನಾನು ಕೂಡ ಯಾಕೆ ಸುಮ್ಮನೆ ಇದ್ದೆ ಅಂದರೆ, ಹೈಕಮಾಂಡ್ ನನಗೊಂದು ಜವಾಬ್ದಾರಿ ಕೊಟ್ಟಿದೆ, ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗಿ ಅಂತ ಹೇಳಿದೆ. ಹೀಗಿರುವಾಗ ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ರೆ, ನಾನು ನಾಯಕನ ಸ್ಥಾನದಲ್ಲಿ ಕುಳಿತು ನಾನೇ ದೂರು ಕೊಡ್ತಾ ಕೂತ್ರೆ ಅದು ನಂದೇ ಫೇಲ್ಯೂರ್ ಅಂತ ಆಗುತ್ತೆ. ಈ ಕಾರಣಕ್ಕಾಗಿ ಆಗಲಿ ಸುಧಾರಿಸ್ಕೊಂಡು ಹೋಗೋಣ ಆಗಲಿ, ಇಲ್ಲಿವರೆಗೂ ಸುಧಾರಿಸ್ಕೊಂಡು ಬಂದಿದ್ದಾಯಿತು, ಇನ್ನು ನಾನು ಕೂಡ ಸಹಿಸೋದಿಲ್ಲ, ಎರಡರಲ್ಲೊಂದು ತೀರ್ಮಾನ ಮಾಡಲಿ ಅಂತಲೇ ನಾನು ಹೈಕಮಾಂಡ್ ಮುಂದೆ ಹೋಗ್ತೇನೆ. ಈ ವಿಚಾರದಲ್ಲಿ ಇನ್ನು ಯಾವುದೇ ಮುಲಾಜಿನ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಈಗಾಗಲೇ ಅವರು KC ವೇಣುಗೋಪಾಲ್ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಮೇ 4ರ ನಂತರ ಯಾವತ್ತು ಬೇಕಾದರೂ ಭೇಟಿ ಆಗ್ಬೋದು. ಹಾಗೆ ಭೇಟಿ ಆಗ್ತಾ ಇದ್ದಾಗೆ ಅವರು ದಾವಣಗೆರೆ ದಕ್ಷಿಣದ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತಾರೆ, ಬಾಗಲಕೋಟೆಯಲ್ಲಿ ಏನಾಯಿತು ಆ ಚಿತ್ರಣ ಕೊಡ್ತಾರೆ, ಒಂದಷ್ಟು ರಿಪೋರ್ಟ್ ಕೊಡ್ತಾರೆ, ಹಾಗೂ ಮುಸಲ್ಮಾನರ ವಿರುದ್ಧ ತೆಗೆದುಕೊಂಡಿರುವಂಥ ಕ್ರಮ, ಮುಸಲ್ಮಾನ್ ನಾಯಕರ ವಿರುದ್ಧ ಅದನ್ನು ಕೂಡ ಎಳೆ ಎಳೆಯಾಗಿ ವಿವರಿಸ್ತಾರೆ. ಹಾಗೂ ಯಾರ್ಯಾರ ಮೇಲೆ ಕ್ರಮ ಆಗಿರೋದು ತಪ್ಪು, ಯಾವ ರೀತಿಯ ತಪ್ಪು, ಹೇಗೆ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅವೆಲ್ಲವನ್ನು ಹೇಳ್ತಾರೆ. ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಈ ಬಾರಿ ಅನುಮತಿ ಕೊಡಲೇಬೇಕು ಅಂತ ಪಟ್ಟಿಟ್ಕೊಂಡಿರ್ತಾರೆ. ಆಗ ಶುರು ಆಗುತ್ತೆ ನಿಜವಾದ ಆಟ. DK ಶಿವಕುಮಾರ್ ಅವ್ರ ದಾಳ ಏನು, ನಾನು ಮುಖ್ಯಮಂತ್ರಿ ಮಾಡಬೇಕು ಅಂತ. ಸಿದ್ದರಾಮಯ್ಯವ್ರು ಏನು ಇಷ್ಟೆಲ್ಲ ಹೇಳ್ತಾರೋ ಅದಕ್ಕೆ ಪ್ರತಿಯಾಗಿ ಅವ್ರದ್ದು ಒಂದೇ ದಾಳ, ಆಯಿತು ಸರಿ ಎಲ್ಲವನ್ನೂ ಮಾಡಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಆಗ ಶುರು ಆಗುತ್ತೆ ನಿಜವಾದ ಘರ್ಷಣೆ. ಅದು ಎಲ್ಲಿಗೆ ಬೇಕಾದರೂ ಹೋಗಿ ಮುಟ್ಟುವುದು. ಸೊ ಈ ಬಾರಿ ಒಂದು ರೀತಿ ಕ್ಲೈಮ್ಯಾಕ್ಸ್ ಕಾಳಗ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಈ ಕ್ಲೈಮ್ಯಾಕ್ಸ್ ಕಾಳಗದಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು, ಯಾರದು ಮೇಲುಗೈ ಆಗ್ಬೋದು, ಯಾರಿಗೆ ಹಿನ್ನಡೆ ಆಗ್ಬೋದು, ಸಿದ್ದರಾಮಯ್ಯನವರಿಗೋ DK ಶಿವಕುಮಾರ್, ಗೆಲ್ಲುವವರು ಯಾರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.